ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮಂಡ್ಯದಲ್ಲಿ ತಾಯಿ ಮಗಳು ನಿನ್ನೆ ಆತ್ಮಹತ್ಯೆಗೆ ಶರಣಾದಂಥ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ನಿನ್ನೆ ತಾಯಿ ಹಾಗೆ ಮಗಳು ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿತ್ತು. ಮದುವೆಯ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆತ್ಮಹತ್ಯೆಗೆ ನಿಖರ ಕಾರಣ ಬೆಳಕಿಗೆ ಬರ್ತಾ ಇದೆ. ವಿವಾಹಿತನೊಂದಿಗೆ ಮಗಳು ಕಳ್ಳಾಟವನ್ನ ಆಡ್ತಾ ಇದ್ದಂತೆ. ಅದು ತಾಯಿಯ ಸಂಕಟಕ್ಕೆ ಕಾರಣ ಆಗಿತ್ತು. 2 ಮಕ್ಕಳ ತಂದೆಯ ಜೊತೆ ಮಗಳು ಲವ್ವಿ ಡಬ್ಬಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ವ್ಯಕ್ತಿ ಹಾಗೆ ಯುವತಿ ಇಬ್ಬರಿಗೂ ಬೈದು ಬುದ್ಧಿ ಹೇಳುವಂತಹ ಕೆಲಸವನ್ನ ಪೋಷಕರು ಮಾಡಿದ್ರು. ಹೀಗಿದ್ರೂ ಕೂಡ ಆ 34 ವರ್ಷದ ಮುತ್ತುರಾಜ್ ಎಂಬಾತ ಮತ್ತೆ ಮಗಳನ್ನ ಪೀಡಿಸ್ತಾ ಇದ್ದ ಅನ್ನುವಂತಹ ಆರೋಪ ಇದೆ. ಹೀಗಾಗಿ ಮರ್ಯಾದೆಗೆ ಅಂಜಿ ತಾಯಿ ಹಾಗೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾರು ಏನೋ ಗೊತ್ತಿಲ್ಲ ನನಗೆ. ನೈಟ್ ಬಂದೆ, ಹೆಂಡತಿ ಲವ್ ಮಾಡಿದ್ದಾಳಂತೆ ಮುತ್ನ ಅಂದು. ಮದುವೆ ಆದವನು ಯಾವ ಲವ್ ಅಂತ ಇವಳಿಗೆ ಅಂದ್ಬಿಟ್ಟು ಬೋದಿ ಸರ್ ಅಷ್ಟೇ. ಬೋದ್ಬಿಟ್ಟು ಮಲಗಿದ್ದೋ ಅಲ್ಲ ಮಲಿಕಂದು ಗಂಡನ ಮನೆಗೆ ಹೋಗ್ಬೇಕಾಯ್ತು. ಅವ್ರನ್ನ ಹಳಕ್ ಹೋಗಂದು ಮಾತಾಡಿದ್ದು ಅಷ್ಟೇ ಸರ್. ನಾನು ಹೋದ ಸರ್ಕಲ್ಗೆ ಅಷ್ಟೊತ್ತಿಗೆ ನಾನು ಕೊಟ್ಟಿದ್ದೆ. ಮದುವೆ ಫಿಕ್ಸ್ ಮಾಡ್ತಾ ಇದ್ದೆ ಸರ್. ಮುತ್ತು ಯಾರು? ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು. ಮೂರನೇ ಪಕ್ಕ ಸರ್, 3ನೇ ಮನೆ. ಮತ್ತೆ ನಮ್ಮ ಮನೇಲಿ ತಿಂದ ಅವನು ಮತ್ತೆಲ್ಲ ಏಜ್ ಬಂದವ ಸರ್ ಅಂತೇವ ಸರ್. ಈ ಕೆಲಸ ಮಾಡೋಣ ಮದುವೆ ಆಗಿ 3 ಮಕ್ಳಾದ. ನನ್ಗೆ ಗೊತ್ತಿರಲ್ಲ, ನಮ್ಗೆ ಹಿಂಗೆ ಗೊತ್ತಾಯ್ತಿರಲ್ಲ ಸರ್. ಚಿಕ್ಕ ಇರ್ತಾರೆ 18 ವರ್ಷ ಹುಡುಗಿ, ಅವನು ಇವನು ಇಲ್ಲಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದ್ಬಿಟ್ಟು ಇದು ಮಾಡಿದೆ ಸರ್. ಹಂಗಾತಿರ ತಿಳ್ಕೊಂಡು ಸರ್. ನನ್ಗೆ ಮೊನ್ನೆ ನೈಟ್ ಸರ್ ನೋಡಿ ಸರ್. ನನ್ನ ಮಗಳ ನನ್ನ ಹೆಂಡ್ತಿ ನನಗೆ ಅವಳಿಗೂ ಗೊತ್ತಿರಲಿಲ್ಲ. ಹಿಂಗಾಗ್ಬಿಡ ಸರ್. ಬೆಳಿಗ್ಗೆ ಎದ್ದು ಹೋದಿ ಅಲ್ಲಿ ಹೋಗ್ಬೇಕಾಯ್ತು. ಹಬ್ಬಕ್ಕೆ ನಮ್ಮ ಹುಡುಗರೆಲ್ಲ ಬರ್ತಿರು, ಗಂಡು ಹುಡುಗ ಅಲ್ಲಿ ಮಾತಾಡ್ಮ ಅಂತ ಹೋಗೋದು. ನಾನು ತೋಟದಾಗ ಹೋಗ್ರಮ ಅಂತ ಹೋಗಿ ಸರ್ಕಲ್ ಹೋದೆ. ಫೋನ್ ಬರ್ತೀವಿ ಸರ್. ಏನು ಹೇಳ ನನಗೆ ಟಚ್ ಎಲ್ಲ ಮಾತಾಡ್ತಿದ್ದೆ ಸರ್ ಅಷ್ಟೇ. ನಾವು ನನಗೆ ಗೊತ್ತಿಲ್ಲ, ಹೆಂಡ್ತಿ ಗೊತ್ತಾ ಮಾತಾಡ್ತಿದ್ದ ನಮ್ಮ ಜೊತೆ. ಬಂದ ಶುಕ್ರವಾರ ಬಂದಿದ್ದ ಸರ್. ಒಂದು ಸೈಡ್ ತಗೊಡ್ಮ ಎಲ್ಲಾರ ಅನ್ಕದೆಲ್ಲ ಬಂದಿದ್ದ. 20 ಲಕ್ಷ ಅಲ್ಲ 50 ಲಕ್ಷ ಅಲ್ಲಿ ತಗೊಡು ಅಂತೆಲ್ಲ ಹೇಳಿದ್ನು. ಶನಿವಾರ ಸರ್ ನನ್ನ ಮಗ ನನ್ನ ಹೆಂಡ್ತಿ ಹೇಳ್ದಾಗ ಅವ್ರಿಗೆ ಯಾರೋ ಹೇಳೋರೆ ನೋಡಿ ಹಿಂಗೆ ಮಾಡ್ಕೊಟ್ರ ಸರ್. ನೈಟು ನಾನೇನು ವಿಚಾರಿಸಿಲ್ಲ ಸರ್. ಏನಿಲ್ಲ ಅಂದು ಇದ್ಲು. ಹೊಡಿತೀನಿ ನೋಡು ಅಂದಮೇಲೆ ಸೈಡ್ಗೆ ಹೋಗಿ ನಿಂತ್ಕೊಂಡು ನನ್ನ ಹೆಂಡ್ತಿ ಮನೆಗೆ ಇದೇನು ಕೇಳೋ ಬನ್ನಿ ನನ್ನ ಮಗನ ಫೋನ್ ಮಾಡ್ತೀನಿ ಮಾಡ್ಬಿಟ್ಟೆ. ನಾನು ಮಾಡಬೇಡ ಅಂತ ನಾನು ಹೇಳ್ತೀನಿ. ಇಷ್ಟ ಹೆಂಗಾರ ಮಾಡ್ಕೊಂಡು ಬರ್ತಾನೆ ಏನೋ ಮಾಡ್ಕೊಳ್ಳೋದು ಫೋನ್ ಮಾಡಿದೆ ಅಷ್ಟೇ. ಬೆಳಿಗ್ಗೆ ಒಪ್ಪ ನೀನು ಅಷ್ಟೇ ಸರ್. 2 ಹುಡುಗಿ 1 ಗಂಡು ಸರ್. ಅಷ್ಟು ಹುಡ್ರಿ ನೀನು ಗೊತ್ತಿಲ್ಲ ಸರ್. ಏನು ಜಗಳ ಏನಿಲ್ಲ ಸರ್. ಅವ್ದು ಏನಿಲ್ಲ, ಅವಳಿಗೆ ಗೊತ್ತಿಲ್ಲ. ಅದಾದ್ಮೇಲೆ ಈ ಕೆಲಸ ಸರ್. ಏನು ನನಗೆ ಗೊತ್ತಿಲ್ಲ ಸರ್. ಅವ್ದು ಹಂಗಂತ ಅವ್ರೆ ಶುಕ್ರವಾರ ನನ್ನ ಹತ್ರಕ್ಕೆ ಸೈಡ್ ಕೊಡ್ಸೋಂತ ಬಂದಿದ್ದ ಸರ್ ಅವನು. ಆಮೇಲೆ 4 ಗಂಟೆ ಮೇಲೆ ನಮ್ಮ ಹುಡುಗನ ಹೇಳ್ದದು ಔಷಧಿ ಕೊಡ್ತಾ ನಮ್ಮ ಅಂದ್ಬಿಟ್ಟು. ಅದು ಅಷ್ಟೇ ಗೊತ್ತಿರೋದು ನನಗೆ. ಏನೊಂದು ಗೊತ್ತಿಲ್ಲ ಸರ್. ಅವ್ರಿಗೆ ಗೊತ್ತಾಗಬೇಕು, ನಮಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಮಾನ ಮರ್ಯಾದೆಗೆ ಸ್ವತಃ ಹೊಳಬಿಡಿ ಸರ್. ಹೆಂಗ ಅವಳು ಅಂದು ನಾನು ಹುಡುಕಕ್ಕಾದ ನೀನು ಹುಡುಕಕ್ಕಾದಪ್ಪ ಅಂದು ಅಷ್ಟೇ ಸರ್. ಅಷ್ಟು ಹೋಯ್ತಿದ್ರು ಅಲ್ಲಿ ಹುಡುಗ ಡಿಗ್ರಿಯೋ 2nd ಇಯರ್ ಏನೋ ಓದ್ತಾ ಇದ್ಲು ಸರ್. ಅದ ಬುಧವಾರ ಗಂಡಾರ್ ಬಂದಿದ್ರು. ಭಾನುವಾರ ಹಬ್ಬಕ್ಕೆ ಬರ್ತೀನೊಬ್ಬ ಅವರು ನಮ್ಮ ತಂಗಿ ಮಗನಿ ದೂರ ಸಂಬಂಧ ತಂಗಿ ಮಗನಿ. ಅವನು ಅಂದ ಸರ್ ಮಾವ ಏನು ಇಲ್ದಾರ ಬಾ ಮಾಡ್ಕ ಇದ್ದಷ್ಟು ಕೊಡು ಮಾವ ಇಲ್ದಾರ ಬಿಡು ಮಾವ ಮುದ್ದೆ ಮಾಡ್ಕಮ್ಮ ಸ್ವಂತ ನಮ್ಮ ದೇವ್ರ ತಾವು ತಿನ್ಲಿ ಮಾವ ಬೇರೆ ತಿನ್ಸಿದ್ರು ಅಂದ ಸರ್ ಹುಡುಗ. ಅಷ್ಟಕ್ಕೆ ಭಾನುವಾರ ಬರ್ತೀನಿ ನಡಪ್ಪ ಹಬ್ಬಕ್ಕೆ ಬರ್ತೀನಿ ಮಾತಾಡಮ್ಮ ಅಂದ ಅಷ್ಟೇ ಸರ್. ಮ್ಯಾಟ್ರಿ ಇನ್ನೇನು ಗೊತ್ತಿಲ್ಲ. ಈಗ ಆದ್ಮೇಲೆ ಗೊತ್ತಿಲ್ಲ ಸರ್. ಏನು ಹೇಳ್ತಿರಲ್ಲ. ಅವಳು ಮಾಮೂಲು ಅವಳು ಹೇಳೋಳು ನಾನು ಊಟ ಮಾಡಿನೂ ಹೋಯ್ತಾ ಅದೀನಿ ಅಷ್ಟೇ. ಶಾಲೆಗೆ ಹೋಗೋದು ಬರೋಳು ಅಷ್ಟೇ, ಏನೇನಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಮಗಳು ಹಾಗೆ ಪತ್ನಿಯನ್ನ ಕಳ್ಕೊಂಡಂತಹ ವ್ಯಕ್ತಿ ಕಣ್ಣೀರು ಹಾಕ್ತಿದ್ದಾರೆ. ಬಟ್ 3 ಮಕ್ಕಳ ತಂದೆ ಈ ಯುವತಿ ಹಾಗೆಯೇ ಆಕೆಯ ತಾಯಿಯ ಜೀವಕ್ಕೆ ಕಂಟಕ ಆಗಿದ್ದು ನಿಜಕ್ಕೂ ವಿಪರ್ಯಾಸ. ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆಯಾ? ಜೊತೆಗೆ ಊರವ್ರು ಏನ್ ಹೇಳ್ತಿದ್ದಾರೆ, ಏನ್ ಮಾಹಿತಿ ಸಿಗ್ತಾ ಇದೆ ನಂದೀಶ್? ವಿದೇಶಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ
ದಡವಾಯಿ ಕೋಡಿಹಳ್ಳಿ ಗ್ರಾಮದ ಪ್ರಿಯಾಂಕ ಎಂಬ ಯುವತಿ ಮತ್ತು ಪ್ರಿಯಾಂಕಾ ಅವರ ತಾಯಿ ಶಕುಂತಲಾ ದೇವಿಯವರು ನಿನ್ನೆ ನೇಣುಗೆ ಶರಣಾಗಿರುವಂಥದ್ದು, ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಆ ಒಂದು ಕುರಿತು ಇದೀಗ ಪ್ರಕರಣ ಅಲಗೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು. ಇದೀಗ ಏನು ಮೃತಪಟ್ಟಂತಹ ಶಕುಂತಲಾ ದೇವಿಯವರ ಪತಿ ಮಹೇಶ್ ಇದೀಗ ದೂರನ್ನು ಕೊಟ್ಟಿರುವಂಥದ್ದು. ಅಂದರೆ ತನ್ನ ಮಗಳು ಮತ್ತು ನನ್ನ ಪತ್ನಿಯ ಸಾವಿಗೆ ಮುತ್ತುರಾಜ್ ಎಂಬಾತ ಕಾರಣ ಎಂಬ ನಿಟ್ಟಿನಲ್ಲಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಅದೇ ಗ್ರಾಮದ ಮುತ್ತುರಾಜ್, ಆತನಿಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇತ್ತು. ಆದರೂ ಕೂಡ ಆತ ಶಕುಂತಲಾ ದೇವಿಯ ಪುತ್ರಿ ಪ್ರಿಯಾಂಕ ಏನಿದ್ದಾಳೆ, ಪ್ರಿಯಾಂಕ ಜೊತೆ ಪ್ರೀತಿಯನ್ನು ಮಾಡ್ತಾ ಇದ್ದ. ಆಕೆಯ ಜೊತೆ ಬಹಳಷ್ಟು ಸಲಿಗೆಯನ್ನು ಹೊಂದಿದ್ದ ಎಂಬ ಮಾಹಿತಿಗಳು ಕೂಡ ಇದೀಗ ದೂರಿನ ಪ್ರಕಾರವೇ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಏನು ಮೃತಪಟ್ಟಂತಹ ಪ್ರಿಯಾಂಕ ಅವರು ತಂದೆಯವರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಆಕೆಗೆ ಪ್ರಿಯಾಂಕಾಗೆ ಮದುವೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಗಂಡನ ಕೂಡ ನೋಡಿದ್ದು, ಮದುವೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೋ. ಆದರೆ ಇದೀಗ ಅದೇ ಹೊತ್ತಿನಲ್ಲಿ ನಿನ್ನೆ ಒಂದು ವಿಚಾರ ನಮಗೆ ಬರುತ್ತೆ. ಅಂದರೆ ಪತ್ನಿ ತಿಳಿಸುವಂಥದ್ದು, ಅಂದರೆ ಪ್ರಿಯಾಂಕಾ ಮುತ್ತುರಾಜ್ ಜೊತೆ ಪ್ರೀತಿಯನ್ನು ಮಾಡ್ತಾ ಇದ್ದಾಳೆ ಎಂಬ ಒಂದು ಮಾಹಿತಿಯನ್ನು ಪತ್ನಿ ಕೊಟ್ಲು. ಅದಾದ ಬಳಿಕ ಪತ್ನಿ ಹಾಗೆ ನಾನು ಇಬ್ಬರು ಕೂಡ ಪ್ರಿಯಾಂಕಾಗೆ ಬುದ್ಧಿವಾದವನ್ನು ಹೇಳಿದ್ರು. ಅದರ ಜೊತೆಗೆ ಏನು ಮುತ್ತುರಾಜ್ ಏನಿದ್ದಾನೆ ಆತನಿಗೂ ಕೂಡ ಒಂದಷ್ಟು ತಿಳುವಳಿಕೆ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಆತ ಅದಕ್ಕೂ ಕೂಡ ಬಗ್ಗದೆ ತನ್ನ ಏನು ಪೀಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ನನ್ನನ್ನೇ ಮದುವೆ ಆಗಬೇಕು ನಿಟ್ಟಿನಲ್ಲಿ ಪ್ರಿಯಾಂಕಾಗೆ ಬೆದರಿಕೆಯನ್ನು ಆಗ್ತಾ ಇದೆ ಎಂಬ ಒಂದು ಮಾಹಿತಿಗಳನ್ನು ಕೂಡ ಇದೀಗ ತಿಳಿಸ್ತಾ ಇರುವಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ಮರ್ಯಾದೆಗೆ ಅಂಜಿದಂತಹ ತಾಯಿ ಮಗಳು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅಂದರೆ ಅಶಮಣೆ ಇರಬೇಕಾದಂತಹ ಯುವತಿ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಮಗಳು ಆತ್ಮಹತ್ಯೆಗೆ ಶರಣಾದ್ಲಲ್ಲ ಎಂಬ ನಿಟ್ಟಿನಲ್ಲಿ ತಾಯಿಯು ಕೂಡ ನೇಣಿನ ಕುಡಿಕೆಗೆ ಕತ್ತನ್ನು ಕೊಟ್ಟಿರುವಂಥದ್ದು. ಇದೀಗ ಆ ತಾಯಿ ಮಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮುತ್ತುರಾಜ್ ಬಗ್ಗೆ ಇದೀಗ ಅವರ ಪೊಲೀಸರು ಕೂಡ ಆತನ ಬಂಧಿಸಿ ಒಂದು ವಿಚಾರಣೆ ಮಾಡುವುದಕ್ಕೂ ಕೂಡ ಮುಂದಾಗಿರುವಂಥದ್ದು. ಇದು ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂದರೆ ಪ್ರಿಯಾಂಕಾ ಎಲ್ಲ ಒಂದು ಕಡೆ ಏನು ವಿವಾಹಿತನ ಜೊತೆ ಪ್ರೀತಿಗೆ ಬಿದ್ದಿದ್ದೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಎಂಬುದು ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಇದೀಗ ಬಹಿರಂಗ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮುತ್ತುರಾಜನ್ನ ವಿಚಾರಣೆಗೆ ಒಳಪಡಿಸಿದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತಹ ನಿಖರ ಕಾರಣವೂ ಕೂಡ ತಿಳಿದು ಬರುವಂಥದ್ದು. ಸದ್ಯ ಇದೀಗ ಪತ್ನಿ ಹಾಗೂ ಮಗಳನ್ನ ಕಳೆದುಕೊಂಡಂತಹ ಏನು ಮಹೇಶ್ ಇದ್ದಾರೆ, ಆತ ಕಣ್ಣೀರಿನಲ್ಲಿ ಇದೀಗ ಮುಳುಗಿರುವಂಥದ್ದು. ಇಡೀ ಗ್ರಾಮದಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿದೆ. ಏನು ಸಂಭ್ರಮದಲ್ಲಿ ಏನು ಮದುವೆಯನ್ನು ಸಂಭ್ರಮದಿಂದ ಮಾಡಬೇಕಾಗಿತ್ತು, ಅವರ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿರುವಂಥದ್ದು. ವಿದ್ಯಾಶ್ರೀ.